ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ GNM ನರ್ಸಿಂಗ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಕೂಡ ಮಾಡ್ತಾಯಿದ್ರಿ. GNM ನರ್ಸಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ, ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರಿ. ಅದಕ್ಕೆ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮ್ಮದು GNM ಪೇಪರ್ ವ್ಯಾಲ್ಯುವೇಷನು ಮೊನ್ನೆ ಶನಿವಾರದಿಂದ ಆರಂಭವಾಗಿದೆ. ಅಂದರೆ 14ನೇ ತಾರೀಕಿಗೆ ನಿಮ್ಮದು ಪೇಪರ್ ವ್ಯಾಲ್ಯುವೇಷನ್ ಆರಂಭ ಮಾಡಿದ್ದಾರೆ. ಅಷ್ಟು ಲೇಟಾಗಿ ಪೇಪರ್ ವ್ಯಾಲ್ಯುವೇಷನ್ ಆರಂಭ ಮಾಡಿದ್ರು. ಆವಾಗಲೇ ನಿಮ್ಮದು ಪೇಪರ್ ವ್ಯಾಲ್ಯುವೇಷನ್ 75% ಪೇಪರ್ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ಇನ್ನೂ 25% ಪೇಪರ್ ವ್ಯಾಲ್ಯುವೇಷನ್ ಮಾತ್ರ ಬಾಕಿ ಇದೆ. ಅದನ್ನು ಈ ವಾರದಲ್ಲಿ ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೊಂದು ಸಾರಿ ನೋಡ್ಕೊತಾರೆ ಯಾವಾದರೂ ಪೇಪರ್ ಮಿಸ್ಸಿಂಗ್ ಆಗಿದ್ದಾವ, ಇಲ್ಲ ಯಾವುದಾದ್ರು ಪೇಪರ್ ಕರೆಕ್ಷನ್ ಇದ್ದಾವ ಅಂತ ಎಲ್ಲನೂ ಕರೆಕ್ಟಾಗಿ ನೋಡಿಕೊಂಡು ಸರಿಯಾಗಿ ಇತ್ತು ಅಂತಂದರೆ ಸ್ಟೂಡೆಂಟ್ಸ್ದು ರಿಸಲ್ಟ್ನ ಡಾಟಾ ಬೇಸಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಿ ನಿಮ್ಮದು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಪೇಪರ್ ಕರೆಕ್ಷನ್ ಆದಮೇಲೆ ಸ್ವಲ್ಪ ಯಾವುದಾದ್ರೂ ಮಿಸ್ಸಿಂಗ್ ಪೇಪರ್ ಉಳಿದಿತ್ತಂದರೆ, ಏನಾದರೂ ಕರೆಕ್ಷನ್ ಪೇಪರ್ ಇತ್ತು ಅಂದರೆ ಮತ್ತೆ ಒಂದು ಸಾರಿ ವ್ಯಾಲ್ಯುವೇಷನ್ ಮಾಡಿ ಅದನ್ನು ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ರಿಸಲ್ಟ್ನ ಡಾಟಾ ಬೇಸಲ್ಲಿ ಅಪ್ಡೇಟ್ ಮಾಡಿ ಮಾರ್ಚ್ ಸೆಕೆಂಡ್ ವೀಕಲ್ಲಿ ನಿಮ್ಮದು ರಿಸಲ್ಟ್ನ ಪಬ್ಲಿಷ್ ಮಾಡೋ ಚಾನ್ಸಸ್ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಯಾರು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ನೆಕ್ಸ್ಟ್ ಮಂತಲ್ಲಿ ನಿಮ್ಮ ರಿಸಲ್ಟ್ನ ಪಬ್ಲಿಷ್ ಮಾಡೋ ಚಾನ್ಸಸ್ ಇದೆ. ಅಲ್ಲಿ ತನಕ ವೇಟ್ ಮಾಡಿ. ಅಷ್ಟರೊಳಗಡೆ ಏನಾದರೂ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಕ್ತು ಅಂತಂದರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.